ಒಂದು ಹಿಂದ್ಗಡೆ ನಡೆದಿರುವಂಥದ್ದು, ಅಟ್ ಪ್ರೆಸೆಂಟ್ ನಡೆದಿರುವಂಥದ್ದು, ಮುಂದೆ ನಡಿಬೇಕಾಗಿರುವಂಥ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಒಳ್ಳೆದಾಗಲಿ ನಿಮ್ಮ ನಾಯಿದ ಎಚ್ಚರಿಕೆ ಸಿನಿಮಾಗೆ. ಆಲ್ ದ ವೆರಿ ಬೆಸ್ಟ್. ನೀವು ಹೇಳಿದಾಗಲೇ ಕ್ಯೂಬ್ ಅವ್ರು ಹೇಳಿದಾಗಲೇ ಹ್ಯೂಜ್ ಸಕ್ಸಸ್ ಆಗಲಿ. ಮತ್ತೆ ಸರ್ ನಿಜವಾಗ್ಲೂ ನೀವು ನೋಡಿ ಸಿನಿಮಾ, ಸರ್ ನಿಮ್ಮ ಟೀಮ್ ನೋಡಿ ಸಿನಿಮಾ ನೋಡ್ಬಿಟ್ಟು ಅಲ್ಲೇನೋ ಲೂಪ್ ಪಾಯಿಂಟ್ ಇದ್ರೆ ದಯವಿಟ್ಟು ಹೇಳಿ. ಖಂಡಿತವಾಗ್ಲೂ ಹೇಳೋಣ. ಯಾಕೆ ಹೇಳಿ, ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ ಸರ್. ನನಗೆ ಅಷ್ಟು ಎಕ್ಸೈಟ್ಮೆಂಟ್ ಇರಲಿಲ್ಲ. ಇವತ್ತು ನಾನು ಫೈನಲ್ ಔಟ್ಪುಟ್ ತಗೊಂಡೋದ್ಮೇಲೆ ಕ್ಯೂಬಲ್ಲಿ ಅಪ್ಲೋಡ್ ಮಾಡಿದೆ ಗೊತ್ತಾ, ಆ ಫೀಲ್ ನೋಡಿದೆ ಥಿಯೇಟರ್ ಫೀಲಲ್ಲಿ. ನಾನೇ ದಿಗ್ಬಂಧನ ಆಗ್ಬಿಟ್ಟೆ. ಇಂಟ್ರೂವಲ್ ಆದ್ಮೇಲೆ ದಿಗ್ಬಂಧನ ಆಗ್ಬಿಟ್ಟು ನನಗೇನೋ ಒಂದು, ನಾನೇ ಕೂಡ ಆ್ಯಕ್ಟ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ನನಗೆ ಇಲ್ಲ 100 ಸಿನಿಮಾಗಳು ಬರ್ತವೆ, ವಾರಕ್ಕೆ 10 ಸಿನಿಮಾ ರಿಲೀಸ್ ಆಗ್ತವೆ, ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ಬರ್ತವೆ, ಎಲ್ಲದಕ್ಕೆ ಕೆಲವು ಕಂಪೇರ್ ಮಾಡಿದ್ರೆ ನನ್ನ ಸಿನಿಮಾ ಸೂಪರ್. ಎತ್ತವ್ರಿಗೆ ಹೆಗಣನೇ ಮುದ್ದಲ್ವಾ. ಬಟ್ ಹಂಗೆ ನಾನು ಥಿಂಕ್ ಮಾಡಿಲ್ಲ. ನಾನೊಬ್ಬ ಆಡಿಯನ್ಸ್ ಆಗಿ ಸಿನಿಮಾ ನೋಡಿ ಯೋಚನೆ ಮಾಡಿದಾಗ ಇಲ್ಲ ಕಂಟೆಂಟ್ ಚೆನ್ನಾಗಿದೆ, ಜನ ಅಕ್ಸೆಪ್ಟ್ ಮಾಡ್ಬೋದು, ಬಟ್ ನೋಡಬೇಕು, ಜನ ನೋಡ್ಬೇಕು. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಇದೆ ಸರ್ ಸಬ್ಜೆಕ್ಟಲ್ಲಿ. ಖುಷಿ ಪಡ್ತೀರಾ, ಕಾಮಿಡಿ ಇದೆ, ಸಸ್ಪೆನ್ಸ್ ಇದೆ, ಹಾರರ್ ಇದೆ. ಇಂಟರ್ವಲ್ ಆದ್ಮೇಲೆ ನಿಮ್ಮನ್ನೆಲ್ಲರೂ ಭಯ ಬೀಳಿಸುತ್ತೆ ಸರ್. ಆ ಥರ ಸಬ್ಜೆಕ್ಟ್ ಮಾಡ್ಕೊಂಡು ನೀಟಾಗಿ ಮಾಡಿದ್ದೀವಿ. ಆ್ಯಕ್ಚುಲಿ ನಾವು ನಮ್ಮದು ಡಾಕ್ಟ್ರದು ಯುದ್ಧಗಳು ಬಿಡಿ ನಡೀತವೆ. ಸಿನಿಮಾ ಆದಮೇಲೆ ಪ್ರೊಡ್ಯೂಸರ್ದು ಡೈರೆಕ್ಟರ್ದು ಇದ್ದೇ ಇರ್ತದೆ, ಅದು ಬೇಡ ಸೆಕೆಂಡ್ರಿ. ಸೊ ಈ ಥರ ಆಗಿ ಸಿನಿಮಾ ನವೆಂಬರ್ 28ಕ್ಕೆ ಬರ್ತಾ ಇದೆ. ದಯವಿಟ್ಟು ಕನ್ನಡ ಜನತೆಗೆ, ಕರ್ನಾಟಕದ ಜನತೆಗೆ ಹಾಗೂ ಮೀಡಿಯಾ ಮಾಧ್ಯಮದ ನನ್ನ ಸ್ನೇಹಿತರಿಗೆ, ಆತ್ಮೀಯರಿಗೆ, ಎಲ್ಲರೂ ಪ್ರತಿಯೊಬ್ಬರು ನನ್ನ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಎಲ್ಲ ಕರ್ನಾಟಕದ ಜನತೆಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಗೆಲ್ಲಿಸಿದ್ರೆ ನಾನು ಮುಂದೆ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡಲ್ಲ, ನಾನು ಪ್ರತಿ ಸಿದ್ಧ ಇದ್ದೇನೆ, ಕೊಡ್ತೀನಿ. ಒಳ್ಳೊಳ್ಳೆ ಸಬ್ಜೆಕ್ಟು, ಒಳ್ಳೊಳ್ಳೆ ಕಥೆಗಳು, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದೀನಿ. ನನ್ನ ಅಟ್ಲೀಸ್ಟ್ ಒಂದು ಗೆಲುವು ಬೇಕಲ್ವಾ. ಒಂದು ಗೆಲುವು ಸಿಕ್ಕಿಲ್ಲ ಅಂದ್ರೆ ನಾವೇನೂ ಮಾಡೋಕ್ಕಾಗಲ್ಲ ಸರ್. ಕೊನೆಗೆ ಈಗ ಮೊನ್ನೆ ಅನೀಶ್ ಬಂದರು, ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಹೋದ್ರು, ಹೊಟ್ಟೆ ಉರಿದೋಯ್ತು ನನಗೆ. ಆ ವಿಡಿಯೋ ನೋಡಿ ನಾನು ಕೂಡ ಶೇರ್ ಮಾಡಿದ್ದೀನಿ. ಅನೀಶ್ ಅವರು ಪಾಪ ಅವ್ರು ತುಂಬ ಶ್ರಮ ಪಡ್ತಿದ್ದಾರೆ ಅವಾಗಿಂದ, ಅಕೀರಾ ಸಿನಿಮಾ ಟೀಮಿಂದ ಹಿಡಿದು ಆ ಟೈಮಿಂದ. ಆ್ಯಕ್ಚುಲಿ ರಕ್ಷಿತ್ ಶೆಟ್ಟಿ ಅವರು ಸಬ್ಜೆಕ್ಟ್ ಬಂತು ಗೊತ್ತಾ, ನಮ್ಮ ಏರಿಯಾದಲ್ಲಿ ಒಂದಿನ ಅಂತೇಳಿ. ಅವಾಗಿಂದ ಬ್ಯಾಕಪ್ ಅಲ್ಲಿ ಸಪೋರ್ಟ್ ತಗೊಂಡು ಬಂದಿರೋಂಥ ಒಬ್ರು ಅನೀಶ್ ವ್ಯಕ್ತಿ, ಅವ್ರು ಸಪೋರ್ಟ್ ಕೊಟ್ಟಿರೋದು ಅವ್ರಿಗೆಲ್ಲ. ಆ ವ್ಯಕ್ತಿ ಇವತ್ತು ಕೂಡ ನಿಲ್ಲಕ್ಕಾಗ್ತಿಲ್ಲ. ಅನೀಶ್ ಏನು ಕೇಳಿ ಶ್ರಮ ಪಡೋರಿಗೆ ದಯವಿಟ್ಟು ಸಹಕಾರ ಮಾಡಿ, ಸಪೋರ್ಟ್ ಮಾಡಿ, ನಿಲ್ಲಿಸಿ ಅಂತ ನಾನು ಕೇಳ್ಕೊಂತೀನಿ. ಒಳ್ಳೆ ಚಿತ್ರಗಳನ್ನ ದಯವಿಟ್ಟು ಬಿಡಬೇಡಿ. ಈ ರೀಲ್ಸು, ಎಂಟರ್ಟೈನ್ಮೆಂಟು, ಈ ಸೋಷಿಯಲ್ ಮೀಡಿಯಾ ಶಾರ್ಟ್ ವೀಡಿಯೋಸ್ಗಳು ನೋಡು ಟೈಮ್ ಪಾಸ್ ಮಾಡ್ತಾರೆ, ದಯವಿಟ್ಟು ಬೇಡ. ಅದು ಥಿಯೇಟ್ರಲ್ಲಿ ಬಂದು ಫೀಲ್ ಮಾಡಿ. ಆಗಿನ ಕಾಲ ಇತ್ತು, ಅಣ್ಣವ್ರ ಕಾಲ ಇತ್ತು, ಅಂಬರೀಷ್ ಅಣ್ಣವ್ರ ಕಾಲ ಇತ್ತು, ವಿಷ್ಣು ಅಣ್ಣವ್ರ ಕಾಲ ಇತ್ತು. ಅವಾಗ ಹೆಂಗಿತ್ತು ಹೇಳಿ, ಇದೆಲ್ಲ ಇರಲಿಲ್ಲ. ಅವಾಗ ಜನ ಥಿಯೇಟ್ರಿಗೆ ಬಂದರೆ ಎಂಟರ್ಟೈನ್ಮೆಂಟು, ಜನ ಥಿಯೇಟ್ರಿಗೆ ಬಂದರೆ ಜಾತ್ರೆ, ಜನ ಥಿಯೇಟ್ರಿಗೆ ಬಂದರೆ ಮಜಾ. ಅದು ಫೀಲೇ ಬೇರೆ. ಆ ಫೀಲ್ನ ಎಂಜಾಯ್ ಮಾಡಬೇಕೆ ಹೊರತು ನಾವು ರೀಲ್ಸು ಸಿಗುತ್ತೆ ಬಿಡೋ, ಇಲ್ಲಿ ಎಂಟರ್ಟೈನ್ಮೆಂಟ್ ತಳ್ಬಿಡೋಣ. ದಿನಕ್ಕೊಬ್ಬ ವ್ಯಕ್ತಿ 100 ಸರಿ ತಳ್ತಾನೆ, 1000 ಸರಿ ತಳ್ತಾರೆ ಸರ್ ರೀಲ್ಸ್ನ. ಏನು ಸಿಗುತ್ತೆ? ನಿಮ್ಮ ನೆಟ್ ವೇಸ್ಟು. ಅಂಬಾನಿ ಮಾಡವನೇ, ಏನಕ್ಕೆ ಮಾಡ್ದ ಅಂಬಾನಿ? 1000 ಕೋಟಿ ಖರ್ಚು ಮಾಡಿ ಅವನೇನು ಮಾಡ್ದ? 350 ರೂಪಾಯಿ 450 ರೂಪಾಯಿ ಅಂತೇಳಿ ಜಿಯೋ ಬಿಟ್ಟ. ಜನರು ಗೊತ್ತಾಗ್ತಾ ಇಲ್ಲ. ಅದು ಸ್ಟಾರ್ಟಿಂಗ್ ಬಿಟ್ಟಿದ್ದೆ ಅವ್ನು ಕಡಿಮೆ ರೇಟಿಗೆ ಬಿಟ್ಟ, ಅದೇನಾಯ್ತು ಜಾಸ್ತಿ ಆಯ್ತು. ಇಲ್ಲಿ ಇವ್ರು ನೆಟ್ ಹೋಗ್ತಾ ಇರ್ತದೆ, ಇದು ಗೊತ್ತಾಗಲ್ಲ. ರೀಲ್ಸ್ ನೋಡ್ತಾ ಇರ್ತಾರೆ, ರೆಟ್ ಹೋಗ್ತಾ ಇರ್ತದೆ, ಮತ್ತಿನ್ನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಅಷ್ಟು 100 ಆ್ಯಪ್ಗಳು ಇರ್ತವೆ, ಎಲ್ಲ ಆ್ಯಪ್ಗಳು ಯೂಸ್ ಮಾಡ್ತಾರೆ, ನೆಟ್ ಹೋಗ್ತಾ ಇರ್ತದೆ. ಅದೇನಕ್ಕೆ ಫಸ್ಟ್ ಆಫ್ ಆಲ್ ಮೋದಿ ಮಾಡಿದ್ದೆ ರಾಂಗ್. ಸೋಷಿಯಲ್ ಮೀಡಿಯಾ ಬಿಡಲೇಬಾರ್ದಿತ್ತು. ಬಿಟ್ಟಿದ್ರೆ ಲೈಫ್ ತುಂಬಾ ಚೆನ್ನಾಗಿರ್ತಿತ್ತು. ಎಷ್ಟೋ ಜನ ಮಕ್ಳುಗಳು ಚೆನ್ನಾಗಿರೋರು, ಎಷ್ಟೋ ಫ್ಯಾಮಿಲಿಗಳು ಚೆನ್ನಾಗಿರೋದು, ಎಷ್ಟೋ ಜನ ಹೆಣ್ಮಕ್ಳು ಚೆನ್ನಾಗಿರೋರು. ಇವತ್ತು ಎಷ್ಟು ಮನೆ ಹೆಣ್ಮಕ್ಳು, ಎಷ್ಟು ಮನೆಗಳಲ್ಲಿ ಹೆಣ್ಮಕ್ಳುಗಳು ಅಡುಗೆ ಮಾಡ್ತಾರೆ ಹೇಳಿ? ಮಾಡಲ್ಲ. ಸೋಷಿಯಲ್ ಮೀಡಿಯಾ ಅಡಿಕ್ಟ್, ರೀಲ್ಸ್ ಅಡಿಕ್ಟ್. ಮಾತಾಡ್ತಾರೆ, ಅಲ್ಲೋಗ್ಬೇಕು ಡ್ಯಾಡಿ, ಇಲ್ಲೋಗ್ಬೇಕು ಡ್ಯಾಡಿ, ಸುತ್ತಬೇಕು ಡ್ಯಾಡಿ, ಪಾರ್ಟಿ, ಪಬ್ಬು, ಇನ್ಸ್ಟಾಗ್ರಾಮು, ರೂಲ್ಸ್. ಫಸ್ಟ್ ಆಫ್ ಟೋಟಲ್ ಇಂಡಿಯಾನೇ ಹಾಳಾಗೋಯ್ತು. ಇವ್ರು ಮಾಡಿದ ಕೆಲಸದಿಂದ ಇಂಡಿಯಾನೇ ಟೋಟಲ್ ಪಾಸ್ ಔಟ್. ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ? ಇನ್ನು 10 ವರ್ಷ 20 ವರ್ಷ ಬಂದು ಫಾರಿನ್ ಆಗ್ಬಿಡುತ್ತೆ ಕರ್ನಾಟಕ. ಬರೀ ಬೆತ್ತಲೆ ಅಂತ ಹೇಳ್ತೀವಿ ಗೊತ್ತಾ, ಅಲ್ಲೇನು ನಡೀತದೋ ಇಲ್ಲೂ ಅದೇ ನಡೀತದೆ, ಹಂಗಾಗ್ಬಿಡುತ್ತೆ. ಸೊ ನಮ್ಮ ಸಂಸ್ಕೃತಿ, ನಮ್ಮ ಕರ್ನಾಟಕ, ನಮ್ಮ ಜನ ಹೆಂಗಿರಬೇಕು ಅದನ್ನು ನಾವು ಇಷ್ಟಪಡ್ತೀವಿ. ಅದನ್ನ ಬಿಟ್ಟು ಆ ಕಲ್ಚರ್ ನಮ್ಗೆ ಬೇಕು. ಕಲ್ಚರ್ ಬೇಕು ಅಂದರೆ ಇದೆಲ್ಲ ಬ್ಯಾನ್ ಆಗಬೇಕು. ಅದು ಸೋಷಿಯಲ್ ಮೀಡಿಯಾ ಅಂತ ನಾವು ಏನು ಹೇಳ್ತೀವಿ, ಇದೆಲ್ಲ ಟೋಟಲ್ ಕ್ಲೋಸ್ ಆದರೆ ಜನ ನೆಮ್ಮದಿಯಿಂದ ಇರ್ತೇವೆ. ನಮ್ಮ ಹತ್ರ ಅವತ್ತು ಕೀಪ್ಯಾಡ್ ಫೋನ್ ಇತ್ತು, ಎಷ್ಟು ನೆಮ್ಮದಿಯಾಗಿರ್ತಿತ್ತು. ಒಂದು ಮೆಸೇಜ್ ಹಾಕಿದ್ರೆ ಅರ್ಧ ಗಂಟೆ ಕಾಯ್ತಿದ್ದು, 1 ಅವರ್ ಕಾಯ್ತಿದ್ದು. ಸೊ ರಿಪ್ಲೈ ಬರುತ್ತಾ, ಸಂದೇಶ ಬರ್ತಾ ಅಂತ ಕಾಯ್ತಾ ಇದ್ವಿ. ಇವಾಗ ಫೀಲೇ ಇಲ್ವಲ್ಲ, ಎಲ್ಲ ಹೋಯ್ತು. ಸೊ ಅದರಿಂದ ಏನಾಯ್ತು, ಟೋಟಲ್ ಕನ್ನಡ ಚಿತ್ರರಂಗ ಇರ್ಬೋದು, ನಮ್ಗೆಲ್ಲ ಇಂಡಿಯಾ ಇಂಡಸ್ಟ್ರಿಗಳು, ತಮಿಳ್ ಇಂಡಸ್ಟ್ರಿ ಇರ್ಬೋದು, ತೆಲುಗು ಇಂಡಸ್ಟ್ರಿ ಇರ್ಬೋದು, ಎಲ್ಲ ವರ್ಲ್ಡ್ ಸಿನಿಮಾಗಳಿಗೆ ಏಟು ಬಿದ್ದೋಯ್ತು. ಹೊಸಬ್ರು ಬೆಳೆ ಕಾಯ್ತಾ ಇಲ್ಲ. ಜಸ್ಟ್ ಅಲ್ಲಿ ಏನಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಬಂದ್ರೆ ಮಾತ್ರ ಜನ ಗೆಲ್ಲಿಸ್ತಾರೆ, ಹೊಸಬ್ರು ಸಿನಿಮಾ ಬಂದ್ರೆ ವಾಶ್ ಔಟ್. ಎಷ್ಟೋ ಜನ ನಿರ್ಮಾಪಕರು, ನಿರ್ದೇಶಕರುಗಳಿಗೆ ಮದುವೆ ಆಗಿಲ್ಲ ಸರ್. ಈ ಸತ್ಯ ನಾನು ನಿಮ್ಗೆ ಹೇಳ್ತೀನಿ.
ನಿರ್ದೇಶಕರು ಎಷ್ಟೋ ಜನ ಇಂಡಸ್ಟ್ರಿಯಲ್ಲಿ ತುಂಬ ಜನ ಇದ್ದಾರೆ, ಎಷ್ಟೋ ಜನ ನಿರ್ದೇಶಕರಿಗೆ ಮದುವೆನೇ ಆಗಿಲ್ಲ. ಯಾಕೆ ಹೇಳಿ? ಪಾಪ ಅವ್ರು ಕಷ್ಟಪಡ್ತಾವ್ರೆ, ಗೆಲ್ಲಬೇಕು ಸತತ ಪ್ರಯತ್ನ ಒಂದ್ಮೇಲೆ ಒಂದು ಮಾಡ್ತಾನೆ ಇದ್ದಾರೆ, ಬಟ್ ಫಲ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲಿಂದ ಸ್ಟಾರ್ಟ್ ಆಯಿತು? KGF ಇಂದ ಸ್ಟಾರ್ಟ್ ಆಯಿತು. KGF ಅಂತು, ಆಮೇಲೆ KGF 2 ಬಂತು, ಕಾಂತಾರ ಬಂತು, ಅದು ಬಂತು, ಇದು ಬಂತು, ಮತ್ತೆ ಸುದೀಪ್ ಸರ್ದೊಂದು ಬಂತು. ಎಲ್ಲ ದೊಡ್ಡ ಸಿನಿಮಾ ಬಂದಾಗ ಜನ ಏನು ಮಾಡ್ತಾರೆ, ದೊಡ್ಡ ಸಿನಿಮಾ ಬಂದಾಗ ಮಾತ್ರ ಥಿಯೇಟ್ರಿಗೆ ಹೋಗಲೇಬೇಕು. ಅವ್ರ ಮೈಂಡ್ ಸೆಟ್ಟು ಬಿಡುಗರು ಸುದೀಪ್, ದರ್ಶನ್, ಶಿವಣ್ಣ ಅವ್ರು ಬಂದ್ರು ಹೋಗೋಣ. ಲಕ್ ಏನಂದ್ರೆ ಗಣೇಶ್ ಸರ್ದು ಇಟ್ಟಾಗೋಯ್ ಸಿನಿಮಾ. ಯಾವ್ದು ಹೇಳಿ? ಕೃಷ್ಣಂ ಪ್ರೇಣ ಸಖಿ, ಅದು ಮತ್ತೆ ಭೀಮಾ ಎಲ್ಲ ಭೀಮಾ ಚೆನ್ನಾಗಿತ್ತು, ದುನಿಯಾ ಸರ್ ಅದು ಸೂಪರ್ ಆಗಿತ್ತು. ಇದು ಕೃಷ್ಣಂ ಪ್ರೇಣ ಸಖಿ ಹಿಟ್ಟಾಗೋಯ್ತು. ಅಂದ್ರೆ ಅದು ಲಕ್. ನಾನು ಹೇಳೋದು ಆ ಸಿನಿಮಾನೇ ಬೇರೆ, ಜನ ತುಂಬಾ ಬೇರೆ ತರ ತಗೊಂಡ್ರು ಅದನ್ನ. ಅದು ಎಲ್ಲೋ ಒಂದೊಂದು ಕೇಳಿ ಕೆಲವು ಲಕ್ ಆಗ್ತಾವ ಅಷ್ಟೇ. ಅದನ್ನ ಬಿಟ್ರೆ ಈಗ ಸರ್ ವರ್ಷಕ್ಕೆ ಕಡಿಮೆ ಅಂದ್ರು ಕನ್ನಡ ಚಿತ್ರರಂಗದಲ್ಲಿ 600 ಇಂದ 700 ಕೋಟಿ ಲಾಸ್ ಆಗ್ತದೆ. ಅದು ಚೇಂಬರ್ಗೂ ಗೊತ್ತಿಲ್ಲ, ದೊಡ್ಡವ್ರಿಗೂ ಗೊತ್ತಿಲ್ಲ, ಅಲ್ಲಿ ಯಾರಿಗೂ ಗೊತ್ತಾಗ್ತಲ್ಲ. ಸರ್ 700-800 ಕೋಟಿ ಒಂದು ಕನ್ನಡ ಚಿತ್ರರಂಗದಿಂದ ಲಾಸ್ ಆಗ್ತಾಯಿದೆ ಅಂತ ಯೋಚನೆ ಮಾಡಿ ಸರ್. ಯಾರು ಯೋಚನೆ ಮಾಡ್ತಿಲ್ಲ. ಅದು ನಾವೇನು ಕಷ್ಟಪಡ್ತಿದ್ದೀವಿ, ನಮ್ಮ ಚಿತ್ರರಂಗ ಬೆಳಿಬೇಕು, ನಾವು ಬೆಳಿಬೇಕು, ನಮ್ಮ ಸಿನಿಮಾ ಬೆಳಿಬೇಕು ಅಂತೇಳಿ ಸ್ಟ್ರಗಲ್ ಮಾಡ್ತೀವಿ. ಸೊ ಅಂತ ಹೇಳಿದಾಗ ಸೊ ಎಲ್ಲ ಒಗ್ಗಟ್ಟಲ್ಲಿ ಸೇರ್ಕೊಂಡು ಅದಕ್ಕೇನೋ ಒಂದು ಪ್ಲಾನ್ ಮಾಡಬೇಕು, ಅದಕ್ಕೇನೋ ಒಂದು ಮಾಡಬೇಕು ಅಂದಾಗ ಈಗ ಯಾರೋ ಒಬ್ಬ ಪ್ರೊಡ್ಯೂಸರ್ ಬರ್ತಾನೆ, ಅವ್ನ ಆಸೆ ಕನಸುಗಳಿರುತ್ತೆ, ನಾನು ಸಿನಿಮಾ ಮಾಡ್ಬೇಕಂತ ಆಸೆ ಇರುತ್ತೆ. ಪಾಪ ಅವ್ನು 5 ಕೋಟಿ 6 ಕೋಟಿ ತರ್ತಾನೆ ಸರ್. ಇವನು ಯಾರೋ ಇನ್ನೊಬ್ಬ ಇರ್ತಾನೆ, ಅವ್ನು ಬಂದ್ಬಿಟ್ಟು ಒಂದಿನ 2 ದಿನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿರಲ್ಲ. ಆತ ಏನು ಮಾಡಿರ್ತಾನೆ, ಶೂಟಿಂಗ್ ಸ್ಪಾಟ್ಗೆ ಹೋಗಿ ನೋಡ್ಕೊಂಡ್ ಬಂದಿರ್ತಾನೆ. ಅವ್ನು ಜಸ್ಟ್ ನೆಕ್ಸ್ಟ್ ಕಟ್ ಮಾಡಿದ್ರೆ ಅವ್ನಿಗೆ ಹೋಗಿ ಲಾಕ್ ಮಾಡ್ತಾನೆ. ಲಾಕ್ ಮಾಡ್ಬಿಟ್ಟು ಅಣ್ಣ ನಾನು ಡೈರೆಕ್ಷನ್ ಮಾಡ್ತೀನಿ ಅಣ್ಣ ಸಿನಿಮಾ. ಅವ್ನು ಏನು ಗಾಳಿಗಂದನೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಬಿಸ್ನೆಸ್ ಹೆಂಗೆ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಸಿನಿಮಾ ಬರೋದಕ್ಕೂ ಮುಂಚೆಗಡೆ ನೀನು ವ್ಯಾಪಾರ ಹೆಂಗ್ ಮಾಡ್ತೀಯ ಅಂತ ತಿಳ್ಕೊಬೇಕು. ಸಿನಿಮಾದ ವ್ಯಾಪಾರ ಹೆಂಗ್ ಮಾಡ್ತೀಯ? ಈಗ 4 ಕಾಸು ಹಾಕೋ ವ್ಯಕ್ತಿ ಅವ್ನು ಬಂದು ವ್ಯಾಪಾರದ ಬಗ್ಗೆ ತಿಳ್ಕೊಬೇಕು. ನೀನು ಪ್ರೊಡ್ಯೂಸರ್ನ ಉಳಿಸಿದ್ರೆ ತಾನೆ ಅವ್ನು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ತಾನೆ. ಏನೂ ಗೊತ್ತಿಲ್ಲದೆ ನೀನು ಒಂದು ಸ್ಕ್ರಿಪ್ಟ್ ಮಾಡ್ತೀನಿ, ನನ್ನ ಡೈಲಾಗ್ ಮಾಡ್ತೀನಿ, ನನ್ನ ಸಿನಿಮಾ ಮಾಡ್ತೀನಿ ಸರ್, ಡೈರೆಕ್ಟ್ ಸಿನಿಮಾ ಮಾಡಿಬಿಟ್ರೆ ಅದು ಸಿನಿಮಾ ಅಲ್ಲ. ಪ್ರೊಡ್ಯೂಸರ್ನ ಉಳಿಸ್ಬೇಕು, ನಿರ್ಮಾಪಕರನ್ನ ಉಳಿಸ್ಬೇಕು. ಅವಾಗ ನಾಳೆ ನನಗೆ 4 ಸಿನಿಮಾ ಬರುತ್ತೆ. ನಾನು ನಿರ್ಮಾಪಕರನ್ನ ಹಾಳು ಮಾಡಬೇಕು, ನಿರ್ಮಾಪಕರನ್ನ ಕಳಿಬೇಕು, ಅದೆಲ್ಲ ಯೋಚನೆನೇ ಇರಲ್ಲ ಅವ್ರಿಗೆ. ಅವ್ರೇನಂದ್ರೆ ಸಿನಿಮಾ ಮಾಡ್ಬೇಕು. ಈಗ ಐಫೋನ್ ಇದ್ದವನು ಸಿನಿಮಾ ಡೈರೆಕ್ಷನ್ ಮಾಡ್ತಾನೆ, 5D ಕ್ಯಾಮ್ರಾ ಇಟ್ಕೊಂಡು ಸಿನಿಮಾ ಮಾಡ್ತಾನೆ, ಸೋನಿ ಆಲ್ಫಾ ಇಟ್ಕೊಂಡು ಸಿನಿಮಾ ಮಾಡ್ಕೊಂಡ್ಬಿಡ್ತಾನೆ. ಸೊ ಅವ್ನು ಗೊತ್ತಿಲ್ಲ, ಅವ್ನ ಶೋಕಿ ಅಷ್ಟೇ, ಅದು ಎಂಜಾಯ್ಮೆಂಟ್ ಅಂತ ಹೇಳ್ತೀವಿ ನಾವೇನು, ಜಾಲಿ ಎಂಜಾಯ್ಮೆಂಟ್, ಆ ಥರ ಎಂಜಾಯ್ಮೆಂಟ್ಗೋಸ್ಕರ ಅವ್ರು ಸಿನಿಮಾ ಮಾಡ್ಬಿಡ್ತಾರೆ. ದುಡ್ಡು ಯಾರ್ದಾಳು? ನಿರ್ಮಾಪಕರು. ಅವ್ರು ಸೇಫ್ ಆಗಿದ್ರು. ಈಗ ಡಾಕ್ಟ್ರು ಸೇಫ್ ಆದ್ರೆ ನಾನು ನಾಳೆ ಇನ್ನೊಂದು 4 ಸಿನಿಮಾ ಮಾಡ್ತಾರೆ, ಇನ್ನೊಂದು 2 ಮಾಡಿ ಕಲಿ ಅಂತಾರೆ. ಅದು ಎಂಟರ್ಟೈನ್ಮೆಂಟ್, ಅದು ಖುಷಿ. ಸರ್ ಬಿಡಿ ಸರ್, ನಾವು ಶ್ರಮ ಪಡ್ತೀವಿ, ಕಷ್ಟಪಡ್ತೀವಿ, ಮಾಡೋಣ ಬಿಡಿ ಸರ್. ಇಲ್ಲ ಡಾಕ್ಟ್ರ್ ಹಾಳಾಗ್ಬಿಡ್ಲಿ, ಬಿಡುಗರು ಅವರು ಇದಾಗ್ಬಿಡ್ಲಿ, ಆ ಥರ ಎಲ್ಲ ಯೋಚನೆ ಮಾಡಿದ್ರೆ ಡಾಕ್ಟ್ರ್ ಏನಂತಾರೆ, ಎಲ್ಲ ಡೈರೆಕ್ಟರ್ ಥರ ಇವರು ಕಲಿಕೊಡ್ರು ಬಿಡ್ಬಿಟ್ಟು. ಯಾಕೆಂದ್ರೆ ಅವ್ರು ತುಂಬ ಜನ ಮಾಡಿದ್ದಾರೆ, ಡಾಕ್ಟ್ರು ತುಂಬ ಜನ ಚೀಟ್ ಮಾಡಿದ್ದಾರೆ, ಅದೆಲ್ಲೂ ಹೇಳ್ಕೊಂಡಿಲ್ಲ ಅವರು. ನನಗೆ ಗೊತ್ತದು ಯಾರ್ಯಾರು ಚೀಟ್ ಮಾಡೋರೆ, ಎಲ್ಲೆಲ್ಲಿ ದುಡ್ಡು ಇಸ್ಕೊಂಡಿದ್ದಾರೆ, ಎಲ್ಲ ವ್ಯವಹಾರಗಳು ನನಗೆ ಗೊತ್ತು. ಅದನ್ನು ನಾನು ಎಲ್ಲೂ ಹೇಳ್ಕೊಳ್ಳಲ್ಲ. ಪಾಪ ಕಷ್ಟಪಟ್ಟು ಸ್ವಂತ ಹಾಸ್ಪಿಟ್ಲ್ ನಡ್ಕೊಂಡು ಒಬ್ಬರೇ ಸ್ಟ್ರಗಲ್ ಆಗಿ ಬೆಂಗಳೂರಿಗೆ ಬಂದು ಅವ್ರದೊಂದು ಶ್ರಮದಲ್ಲಿ ಬಂದು ಬದುಕಿ ಇವತ್ತು ಸ್ವಂತ ಮನೆ ಕಟ್ಟಿ ಎಲ್ಲ ಮಾಡಿಕೊಂಡು ಏನೋ ಒಂದು ಸ್ಟ್ರಗಲ್ ಮಾಡ್ತಾರೆ. ಅವ್ರಿಗೆ ಫ್ಯಾಷನ್ ಜಾಸ್ತಿ. ಡಾಕ್ಟ್ರಿಗೆ ಸಿನಿಮಾ ಮಾಡಬೇಕು, ಗೌಡ ಬ್ಯಾಕ್ ಟು ಬ್ಯಾಕ್ ಮಾಡೋಣ ಗೌಡ ಸಿನಿಮಾ, ಅದು ಅವ್ರಿಗೊಂದು ಭಾಳ ಆಸೆ. ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗೇನಂದರೆ ಈಗ ನಾಯಿದೆ ಎಚ್ಚರಿಕೆ ಆಕ್ಚುಲಿ ನೀವು ನೋಡಿ ಸಿನಿಮಾ, ನಾನೇ ಅವ್ರಿಗೆ ಬೈತದೆ, ಏನು ಸಾರ್ ಹಿಂಗೆ ಮಾಡುವ ಇಲ್ಲ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಏನೋ ಒಂದು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿದ್ದಾರೆ ನಾಯಿದೆ ಎಚ್ಚರಿಕೆ ಸಿನಿಮಾದಲ್ಲಿ, ಒಂದಷ್ಟು ಕಲಾವಿದರು ಅನ್ನುವಂತಹ ಒಂದು ಖಂಡಿತ talk ಇದೆ. ಹೌದು. ಇದರಲ್ಲಿ ಏನಾಯ್ತು ಅಂದರೆ ಲೆನ್ಸ್ ಹಾಕಬೇಕು ಸಿನಿಮಾದಲ್ಲಿ, ಕಣ್ಣಿಗೆ ಲೆನ್ಸ್ ಹಾಕಬೇಕು. ಅದರಲ್ಲಿ ಒಬ್ಬರಿಗೆ ಬಂದ್ಬಿಟ್ಟು ನಮ್ಮ ಪ್ರಭೀಕ್ ಮೊಗವೀರ್ ಅಂತ ಹೇಳ್ತೀವಿ. ಆಕ್ಚುಲಿ ಅವ್ರು ಬಂದು ಮಂಗಳೂರವ್ರು, ಕುಂದಾಪುರದವರು. ತುಂಬ ಒಳ್ಳೆಯ ಕಲಾವಿದ ಕೂಡ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಸೊ ಅವರು ಕೂಡ ಒನ್ ಆಫ್ ದ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಸಪೋರ್ಟ್ ಕೊಂಡು ಅವರಿಂದನೇ ಸ್ಟಾರ್ಟ್ ಆಗಿದ್ದು ಸಿನಿಮಾ ಕೂಡ. ಸೊ ಎಲ್ಲ ಮಾಡಿದ್ವಿ. ಆತನಿಗೆ ನಾವು ಲೆನ್ಸ್ ಹಾಕಿದ್ವಿ, ಕಣ್ಣಿಗೆ ಲೆನ್ಸ್ ಹಾಕಿದಾಗ ಎಪ್ಪನಿಗೆ ಫುಲ್ಲು ಕಣ್ಣೆಲ್ಲ ಉರಿ ಬಂದ್ಬಿಟ್ಟು ಏನಾಯ್ತಂದರೆ ಫುಲ್ ಏನಂತೀವಿ, ಕೈಯೆಲ್ಲ ವೈಬ್ರೇಟ್ ಬಂದು ಬಿದ್ದೋಗ್ಬಿಟ್ರು. ಆಗ್ತಾನೆ ಇಲ್ಲ ಅವ್ರಿಗೆ. ಸರ್ ನಾನು ಸತ್ತೋಗ್ಬಿಡ್ತೀನಿ, ನನ್ನ ಉಳಿಸ್ಕೊಳ್ಳಿ ಸರ್ ಅನ್ನೋ ರೇಂಜ್ಗೆ ಬಂದ್ಬಿಟ್ರು. ಬಟ್ ಅದು ವಿಡಿಯೋ ಇದೆ, ಎಲ್ಲ ಇದೆ. ಸತ್ತೋಗ್ಬಿಡ್ತೀನಿ ಸರ್, ನನ್ನ ಕೈಲಾಗಲ್ಲ ಸರ್, ಲೆನ್ಸ್ ತೆಗಿಲೇಬೇಕು, ನೀವು ಲೆನ್ಸ್ ತೆಗ್ದೇನ ಸತ್ತೋಗ್ಬಿಡ್ತೀನಿ ಅನ್ನೋ ರೇಂಜ್ಗೆ ಫುಲ್ಲು ಕೂಗಾಡ್ಬಿಟ್ರು. ಅವ್ರು ಶೂಟಿಂಗ್ ಸ್ಪಾಟಲ್ಲೆಲ್ಲ ಫುಲ್ ಗಾಬರಿ. ಅಲ್ಲ, ಈಗ ಚೆಕ್ ಮಾಡಿರ್ಲಿಲ್ವಾ? ಬಿಕಾಸ್ ಯಾಕಂತಂದ್ರೆ ಒಂದು ಕಣ್ಣು ಅನ್ನೋದು ತುಂಬಾ ಸೂಕ್ಷ್ಮವಾದಂತಹ ಅಂಗಗಳು ಹೌದು ನಮ್ಮ ಬಾಡಿಯಲ್ಲಿ. ಬಿಕಾಸ್ ಯಾಕಂತಂದ್ರೆ ಅಷ್ಟು ಸೂಕ್ಷ್ಮವಾಗಿ ನಾವು ಕಾಪಾಡ್ಕೋಬೇಕಾಗುತ್ತೆ. ಸೊ ನೀವೊಂದು ಆಸ್ ಎ ಡೈರೆಕ್ಟರ್ ಆಗಿ ನೀವು ಅವ್ರಿಗೆ ಒಂದು ಲೆನ್ಸ್ ಅನ್ನ ಹಾಕ್ಬೇಕು ಅಂತಂದಾಗ ಐ ಡಾಕ್ಟರ್ ಹತ್ರ ಹೋಗಿ ಚೆಕ್ಅಪ್ ಮಾಡಿರ್ಲಿಲ್ವಾ? ಇಲ್ಲ, ಅದನ್ನೇನು ಮಾಡಿಲ್ಲ. ಯಾಕಂದ್ರೆ ನಾನು ಹಾಕ್ತೆ, ಸೊ ನನಗೆ ಅದು ನಾರ್ಮಲ್, ನನಗೇನು ಫೀಲ್ ಆಗ್ಲಿಲ್ಲ. ಮತ್ತೆ ಇನ್ನೊಂದಷ್ಟೇನೆ ಕಲಾವಿದ್ರು ಹಾಕಿದ್ರು, ಮನಸ್ಸವ್ರು ಹಾಕಿದ್ರು, ದಿವ್ಯರು ಹಾಕಿದ್ರು, ಅವ್ರಿಗೇನು ಅದೇನು ಫೀಲ್ ಏನು ಅನಿಸಿಲ್ಲ. 2 ನಿಮಿಷ ಅದು ನಾರ್ಮಲ್ ಆಯ್ತು.
ಸೊ ಬಿಡು ಚೆನ್ನಾಗಿದೆ, ಒಳ್ಳೆ ಲೆನ್ಸ್ ತರಿಸಿದ್ವಿ. ಹ್ಮ್. ಸೊ ಅದನ್ನ ಅವ್ರಿಗೆ ಆಗ್ತಾಗ ಅವರು ಬೇರೆ ಥರನೇ ರಿಯಾಕ್ಟ್ ಆಗ್ಬಿಟ್ರು ಪ್ರವೀಕ್ ಅವರು. ಅದೊಂದು ಒಂದು ಪ್ರಾಬ್ಲಮ್ ಎದುರಿಸಿದ್ವಿ. ಹ್ಮ್. ಅದಾದ್ಮೇಲೆ ಇನ್ನೊಬ್ರು ರಾಜು ಅಂತೇಳಿ ನಮ್ಮ ಫೋಕಸ್ ಪುಲ್ಲರ್ ಒಬ್ರು ಹ್ಮ್. ಸಿನಿಮಾದಲ್ಲಿ ಸಿನಿಮಾಟೋಗ್ರಫಿ ಫೋಕಸ್ ಪುಲ್ಲರ್. ಆ ಅಪ್ಪನಿಗೆ ಅದು ಏನಾಯ್ತೋ ಗೊತ್ತಿಲ್ಲ, ಅದು ಏನು ಟೈಮೋ ನಮ್ಗೆ ಗೊತ್ತಿಲ್ಲ, ಸಡನ್ನ ಜಾರಿ ಮೆಟ್ಲು ಮೇಲೆ ಬಿದ್ದುಬಿಟ್ರು. ಹ್ಮ್. ತಲೆ ಹೊಡೆದ್ಬಿಡ್ತು ಮೆಟ್ಲು. ಹ್ಮ್. ಆ ತಲೆಗೆ ಹೊಡೆದಿದ ತಕ್ಷಣ ಆ ವ್ಯಕ್ತಿ ತನ್ನ ಜ್ಞಾನವನ್ನೇ ಬದಲಾಯಿಸ್ಕೊಂಡ್ಬಿಟ್ಟ. ಹ್ಮ್ ಹ್ಮ್ ಅಲ್ಲೇನಾಯ್ತು, ಅವ್ನ ಜೋಬಲ್ಲಿ ಯಾರೋ ಒಬ್ರು ನಿಂಬೆಹಣ್ಣು ಇಟ್ಬಿಡೋರೆ. ಹ್ಮ್. ಅವ್ನ ಪೂಜೆಗೆ ಅಂತ ನಿಂಬೆಹಣ್ಣು ತಂದಿಟ್ಕೊಂಡಿದ್ದೀನಿ. ಆತ ಏನು ಮಾಡ್ಬಿಟ್ಟು ನಾನು ಅಲ್ಲೇ ಫುಲ್ ದಿಗ್ಬಂಧನ ಆಗ್ಬಿಟ್ಟು ನಾನೇ ಯಾಕೆ ಇಲ್ಲಿಗೆ ಬಂದಿದ್ದೀನಿ, ನಾನು ಯಾರು, ನೀವೆಲ್ಲ ಯಾರು ಅಂತ ಕೇಳ್ತಾವ ಪ್ರಶ್ನೆ. ಹ್ಮ್. ಅಂದ್ರೆ ಮೆಂಟಲಿ ಅಪ್ಸೆಟ್ ಆಗ್ಬಿಟ್ಟು ಮೆಂಟಲಿ ಫುಲ್ಲು ಇದಾಗ್ಬಿಟ್ಟಿದ್ದಾರೆ, ಹ್ಮ್. ತಲೆ ಕೆಡ್ಸ್ಕೊಂಡ್ಬಿಟ್ಟವ್ರೆ. ಹ್ಮ್. ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಫುಲ್ಲು ಡಾಕ್ಟ್ರಿಗೂ ಟೆನ್ಷನ್, ನಮಗೂ ಟೆನ್ಷನ್, ಅವರು ನಮ್ಮ ಪ್ರವೀಕ್ ಅವ್ರಿಗೂ ಟೆನ್ಷನ್. ಏನ್ ಸರ್ ಇದು ಇಕ್ಕಿದಂಗೆ ಸಡನ್, ಹ್ಮ್. ನಮ್ಮ ಕ್ಯಾಮ್ರಾಮನ್ಗೂ ಟೆನ್ಷನ್, ಸರ್ ಏನು ಇದು ಈ ತರ ರಿಯಾಕ್ಟ್ ಆಗ್ತಾರೆ. ಹ್ಮ್. ಆ ವ್ಯಕ್ತಿನ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಸೀದಾ ಹಾಸ್ಪಿಟಲ್ ಕರ್ಕೊಂಡೋದ್ರೆ, ಹಾಸ್ಪಿಟಲ್ ಕರ್ಕೊಂಡೋದ್ರೆ ಅವ್ರ ವೈಫ್ನೇ ಕೇಳ್ತಿದ್ದಾರೆ ಅವ್ರು, ನೀನ್ ಯಾರು ಅಂತ. ಹ್ಮ್ ಹ್ಮ್ ಆ ತರ ಪ್ರಾಬ್ಲಮ್ ಕೊಂಡೋಗ್ಬಿಟ್ಟು. ಸೊ ಈ ತರ ಪ್ರಾಬ್ಲಮ್ಗಳೆಲ್ಲ ಎದುರಿಸ್ಕೊಂಡು ತುಂಬಾ ಅಡೆತಡೆ ಆಗಿದ್ದಾವೆ. ಹ್ಮ್. ನಾಯಿದ ಎಚ್ಚರಿಕೆ ಶೂಟಿಂಗ್ ಟೈಮಲ್ಲಿ ತುಂಬಾ ಅಡೆತಡೆಗಳು ಎಲ್ಲವನ್ನು ಎದುರಿಸ್ಕೊಂಡು. ಸೊ ನಮ್ಮ ಪ್ರವೀಕ್ ಅವರು ಅಂತ ಅವತ್ತು ನೋಡಕ್ಕೆ ಆಗಿಲ್ಲ, ಡಾಕ್ಟರ್ ಹತ್ರ ವಿಡಿಯೋ ಇದೆ, ಹ್ಮ್. ಅದು ನೋಡ್ಬೇಕು ನೀವು. ಕೈ ಹಿಂಗೆಲ್ಲ ಸತರ್ಸ್ಕೊಂಡು ಲೆನ್ಸ್ ಹಾಕಿದ ತಕ್ಷಣ ಯಪ್ಪ ಹ್ಮ್. ಫುಲ್ಲು ನಾನು ಸತ್ತೇ ಹೋಗ್ಬಿಡ್ತೀನಿ, ನನ್ನ ಜೀವನ ಹೋಯ್ತು, ನನ್ನ ಕಾಲು ಹೋಯ್ತು, ನನ್ನ ಕೈ ಹೋಯ್ತು, ನನ್ನ ಹಾಳು ಮಾಡ್ಬಿಟ್ರಿ ನೀವೆಲ್ಲ ಹ್ಮ್. ಅನ್ನೋ ಸ್ಟೇಜ್ಗೆ ಹೊಂಟೋಗ್ಬಿಟ್ಟಿದ್ರು. ಈ ಥರ ಮತ್ತೆ ಇವರು ನಮ್ಮ ದಿವ್ಯವ್ರು ಇರ್ಬೋದು, ಅವ್ರಿಗಿರ್ಬೋದು, ಅವ್ರಿಗೆ ಒಂದಷ್ಟು ಗೀನೋ ಎಲ್ಲ ಕುಡಿಸ್ಬಿಟ್ಟು ಅವರು ಭಾಳ ಪ್ರಾಬ್ಲಮ್ ತಗೊಂಡಿದ್ರು. ಹ್ಮ್ ಹ್ಮ್ ಶೂಟಿಂಗ್ ಅಂದಾಗ ನಿಮಗೆ ಗೊತ್ತು ಸರ್, ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇರ್ತೀವಿ. ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ, ಹ್ಮ್. ಕೆಲವ್ರು ಬಾಡಿ ಅಡ್ಜಸ್ಟ್ ಆಗುತ್ತೆ, ಈ ತರ ಸಮಸ್ಯೆ ಇಲ್ಲ. ಹ್ಮ್. ಇದನ್ನೆಲ್ಲ ಎದುರಿಸ್ಕೊಂಡು ನಾವು ಸಿನಿಮಾ ಮಾಡಿರೋದು ಹ್ಮ್. ನಾಯಿದೆ ಎಚ್ಚರಿಕೆ. ಸುಮ್ಮನೆ ಅಲ್ಲ, ಯಾಕಂದ್ರೆ ಆ ಕ್ಯಾರೆಕ್ಟರ್ಗಳು ನಮ್ಗೆ ಬರಬೇಕು. ಈಗ ನಾನು ಅನ್ಕೊಂಡೆ ಒಬ್ಬ ಡೈರೆಕ್ಟ್ರು, ಸೊ ನನಗೆ ವಿಷುವಲಿ ಈ ತರ ಬರಬೇಕು ಅಂದಾಗ ನನಗೆ ಅದು ಬೇಕು, ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ನೀವು ಹೊಸ ಕಲಾವಿದನೇ ಆಗಿರ್ಬೋದು, ಬಟ್ ನನಗೆ ಅದು ಬೇಕು. ನೀನು 10 ಟೇಕ್ ತಗೊಂಡ್ರು ನಾನು ತಗೊಂತೀನಿ, ಅದು ಹ್ಮ್ ಹ್ಮ್ ನಾನು ಕಾಂಪ್ರೂವ್ ಆಗಲ್ಲ. ಯಾವುದೇ ಕಾರಣಕ್ಕೂ ನಾನು ಕಾಂಪ್ರೂವ್ ಆಗಿ ಟಕ್ಕಂತ ಶೂಟ್ ಮಾಡೋದು ವ್ಯಕ್ತಿ ಅಲ್ಲ. ನನಗೆ ನನ್ನ ವಿಷಲ್ ಏನೈತೆ ಆ ವಿಷಲ್ ನನಗೆ ಬೇಕು ಅಂದರೆ ನನಗೆ ಅದು ಬೇಕು. ಆ ಥರ ನಾನು ಎಲ್ಲರೂ ಹೊಸಬ್ರೆ ಆ್ಯಕ್ಟ್ ಮಾಡಿದ್ದಾರೆ. ಹ್ಮ್. ದಿವ್ಯನೂ ಹೊಸಬ್ರೆ, ಮಾನಸ ಹೊಸಬ್ರೆ, ಇವನು ಹೊಸಬ್ರೆ, ಹ್ಮ್. ನಮ್ಮ ಹುಡುಗರು ಎಲ್ಲರೂ ಹೊಸಬ್ರೆ. ಡಾಕ್ಟ್ರು ಕೂಡ ಫಸ್ಟ್ ಫಿಲಮೇ. ಹ್ಮ್. ಅಲ್ಲಿ ಪ್ರಮೋದ್ ಸರ್, ಅರವಿಂದ್ ಮೇಶು, ಬಾಲಣ್ಣದಿನ ಅವರೆಲ್ಲ ಸೀನಿಯರ್ಗಳು. ಹ್ಮ್. ಅವ್ರು ಬಿಡಿ ಬೇರೆ ಥರ ಆ್ಯಕ್ಟ್. ಇವ್ರ ಹತ್ರ ಎಲ್ಲ ಆ್ಯಕ್ಟ್ ಮಾಡಿಸಿದ್ದೀನಲ್ಲ, ಇವತ್ತು ಸಿನಿಮಾ ನೋಡೋದು ನೀವು ಅಂತೀರಾ ಸರ್ ಇದು ಹೊಸಬ್ರೆ ಆ್ಯಕ್ಟ್ ಮಾಡಿರೋ ಸಿನಿಮಾ ಅಲ್ಲ ಇದು. ಹ್ಮ್ ಹ್ಮ್ ಆ ಥರ ಕೆಲಸ ನಾನು ತಗ್ಸಿದ್ದೀನಿ ಸಿನಿಮಾದಲ್ಲಿ. ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಕೂಡ. ಸೊ ಈ ಥರ ಅಡೆತಡೆಗಳನ್ನೆಲ್ಲ ಎದುರಿಸ್ಕೊಂಡು ನಾವು ಇಲ್ಲಿವರೆಗೂ ಬಂದು ನಾಯಿದೆ ಎಚ್ಚರಿಕೆ. ಸೊ ನಮ್ಮ ಮಧ್ಯೆ ಡಾಕ್ಟ್ರ್ ಮಧ್ಯೆ ತುಂಬ ನಡೆದಿದ್ದಾವೆ ಘಟನೆಗಳು, ಅವೆಲ್ಲ ಬೇಡ. ಒಂದು ಒಳ್ಳೆ ಸಪೋರ್ಟ್ ತಗೊಂಡು ಇವತ್ತು ಸಿನಿಮಾ ರಿಲೀಸ್ ಬಂದಿದ್ದೀವಿ. ಕನ್ನಡ ಜನತೆ ಕೇಳೋದೇನಿದ್ರೆ ಒಳ್ಳೆ ಸಿನಿಮಾ ದಯವಿಟ್ಟು ಬಿಡಬೇಡಿ. ನೀವು ಗೆಲ್ಸಿದ್ರೆ ನಾವು ಇನ್ನೂ 10 ಸಿನಿಮಾ ಮಾಡ್ತೀವಿ ಅಷ್ಟೇ ಹೇಳೋದು. ಎಲ್ಲ ನಿರ್ದೇಶಕರು ಅಷ್ಟೇ, ಎಷ್ಟೋ ಜನ ನಿರ್ದೇಶಕರು ದೊಡ್ಡ ದೊಡ್ಡ ಸಿನಿಮಾ ಎಷ್ಟೋ ಜನ ಕೂಡ ಇವತ್ತು ಹೊಲಿತವ್ರೆ, ಸುತ್ತವ್ರೆ, ಓಡಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಎಲ್ರಿಗೂ ಏನಂದರೆ ಅವರು ಒಂದೊಂದು ಒಳ್ಳೆ ಕಂಟೆಂಟ್ಗಳಿರುತ್ತೆ, ಒಳ್ಳೊಳ್ಳೆ ಸಬ್ಜೆಕ್ಟ್ಗಳಿರುತ್ತೆ, ಅವ್ರನ್ನ ರೀಚ್ ಮಾಡಿ ಗೆಲ್ಸಿ ಕೈ ಬಿಡಬೇಡಿ. ನಾನು ಹೇಳೋದು ಬರೀ ದೊಡ್ಡ ಸಿನಿಮಾನೇ ನೋಡಬೇಕು ಅಂತೇನಿಲ್ಲ. ದೊಡ್ಡ ಸಿನಿಮಾ ಇವತ್ತು ಬಿಸ್ನೆಸ್ ಬಿದ್ದೋಗ್ಬಿಟ್ಟೈತೆ. ಅಮೆಝಾನ್ ತಗೊಳ್ಳಲ್ಲ ಅಂತಾರೆ ಹೊಸಬ್ರು ಸಿನಿಮಾ, ನೆಟ್ಫ್ಲಿಕ್ಸ್ ತಗೊಳ್ಳಲ್ಲ ಅಂತಾರೆ, ಚಾನಲ್ಗೆ TV ರೇಟ್ಸ್ ಕೊಟ್ಟರೆ TV ರೇಟ್ಸ್ ತಗೊಳ್ಳಲ್ಲ ಅಂತಾರೆ, ಡಬ್ಬಿಂಗ್ ರೇಟ್ಸ್ ತಗೊಳ್ಳೋ ಅಂತಲ್ಲ. ಯಾಕೆ ತಗೋತಾ ಇಲ್ಲ? ಬರೀ ಪ್ಯಾನ್ ಇಂಡಿಯಾ ಸಿನಿಮಾ ಮಾತ್ರ ಅವ್ರು ತಗೊಳ್ಳೋದು, ಹೊಸಬ್ರು ಸಿನಿಮಾ ತಗೊಳ್ಳಲ್ಲ. ಹೊಸಬ್ರು ಸಿನಿಮಾ ಹೋದರೆ 1.5-2 ಲಕ್ಷ ಆಫರ್ ಮಾಡ್ತಾರೆ. ನೀನು 3 ಕೋಟಿ ಹಾಕಿ ಖರ್ಚು, 5 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿರಿ. TV ರೇಟ್ಸ್ ಕೇಳೋದನ್ನ 7 ಲಕ್ಷಕ್ಕೆ ಕೇಳ್ತಾನೆ ಅವನು, 3 ಲಕ್ಷಕ್ಕೆ ಕೇಳ್ತಾನೆ, 5 ಲಕ್ಷಕ್ಕೆ ಕೇಳ್ತಾನೆ. ಎಲ್ಲಿದೆ ಮಾರ್ಕೆಟು? ಬೆಲೆ ಇಲ್ವಾ ಸರ್ ಅದಕ್ಕೆ? ಒಂದು ಆಡಿಯೋ ರೇಟ್ಸ್ ಬೆಲೆ ಇಲ್ವಾ? ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು 5 ಲಕ್ಷ 6 ಲಕ್ಷ ತಗೊಂಡು ಅವನು ಕಂಪೋಸ್ ಮಾಡಿ, ಟ್ಯೂನಿಂಗ್ ಮಾಡಿ, ಎಲ್ಲ ಪ್ರೋಗ್ರಾಮ್ ಮಾಡಿ ಅವನು ಕೆಲಸ ಮಾಡ್ತಾನೆ. ಸಿಂಗರ್ಗಳ ಕೆಲಸ 50 ಲಕ್ಷ ಕೊಟ್ಟು ನಾವು ಸಾಂಗ್ ಆಡಿಸ್ತೀವಿ, ಎಲ್ಲ ಮಾಡಿಸ್ತೀವಿ. ನೀವು ಚಾನಲ್ ಅವರ ಆಗಿರೋ ದಯವಿಟ್ಟು ನಮ್ಮಂತರಿಗೂ ಪ್ರೋತ್ಸಾಹ ಮಾಡಬೇಕು ಹೊಸಬರಿಗೆ. ಅದು ಪ್ರೋತ್ಸಾಹ ಮಾಡಿದಾಗ ಕೂಡ ನಾವು ಇನ್ನೊಂದು ಕಂಟೆಂಟ್ ಮಾಡ್ತೀವಿ. ನಾವು ಗೆದ್ದಾಗ ಬರೋದು ಬೇಡ. ನೀವು ನಾನು ಗೆದ್ಬಿಡ್ತೀನಿ, ಮೇ ಬಿ ನಾನು ನಾಳೆ ಗೆದ್ಬಿಡ್ತೀನಿ, ಗೆದ್ದಾಗ ನೀವು ಬಂದರೆ ನಾನು ಸೇರಿಸ್ತೀನ ಪಾಯಿಂಟ್ ಇರುತ್ತೆ. ನಾನು ನಿಮ್ಗಿನ್ನ ದೊಡ್ಡ ಲೆವೆಲಲ್ಲಿ ಹೋಗ್ತೀನಿ ಅವಾಗ. ಈಗ ರಾಕಿಂಗ್ ಸ್ಟಾರ್ ಎಸ್ ಸರ್ ಇರ್ಬೋದು, ಅವರು ಎಲ್ಲ ಚಾಲೆಂಜ್ ತಗೊಂಡೇ ಬಂದಿದ್ದು. ಚಾಲೆಂಜ್ ತಗೊಂಡು ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಅಂತೇಳಿ ಆ ಲೆವೆಲ್ ಹೋಗೋವ್ರೆ ಅಂದರೆ ಎಲ್ಲ ಚಾಲೆಂಜ್ ತಗೊಂಡಿದ್ದು. ಇವತ್ತೆಲ್ರಿಗೂ ಅವ್ರಿಗೆ ಸೆಲ್ಯೂಟ್ ಹೊಡಿತಾರೆ, ಆಯ್ತಾ? ಅವರು ನಮ್ಮ ಸ್ಟೇಜಲ್ಲಿ ಇದ್ದಾಗ ಯಶ್ ಅವರು ಸೊ ಇದೇ ಥರ ಮಾಡ್ತಿದ್ರು ಅವರು. ಇವತ್ತು ಯಶ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಹೇಳ್ತಾರೆ. ಸೊ ಹಾಗೆ ಎಲ್ಲರೂ ಬೇಕು, ಎಲ್ಲರೂ ಬೆಳಿಬೇಕು, ಹೊಸಬ್ರನ್ನ ಬೆಳೆಸಿ. ನಾವು ಕಷ್ಟಪಟ್ಟು 15 ವರ್ಷ ಸ್ಟ್ರಗಲ್ ಮಾಡಿದ್ದೀನಿ, ಸೈಕಲ್ ಹೊಡೆದೀನಿ ಕನ್ನಡ ಚಿತ್ರರಂಗದಲ್ಲಿ. ಎಲ್ರಿಗೂ ಗೊತ್ತು, ಇಂಡಸ್ಟ್ರಿ ಎಲ್ರಿಗೂ ಗೊತ್ತು. ಕಲಿಗೌಡನೂ ಬೈದಾನೆ, ಅವನು ಈ ಥರ ಸರ್ಕಸ್ ಮಾಡ್ತಾವನೆ, ಪ್ರಯತ್ನ ಮಾಡ್ತಾವನೆ, ನಾನು ಬಿದ್ದಿಲ್ಲ. ಆ್ಯಕ್ಚುಲಿ ಇದು 3 ಮಂತ್ಸ್ 4 ಮಂತ್ಸ್ ಬ್ಯಾಕೆ ಸಿನಿಮಾ ರಿಲೀಸ್ ಆಗಬೇಕಾಯ್ತು. ಕಾರಣ ಏನಂದರೆ ನನಗೆ ಆಕ್ಸಿಡೆಂಟ್ ಆಯಿತು, ನನಗೆ ಕಾಲು ಕಟ್ಟಾಗ್ಬಿಟ್ಟೈತೆ, ಇಲ್ಲಿ ರಾಡ್ ಹಾಕಿದ್ದಾರೆ. ಸೊ ಈ ರಾಡ್ ಹಾಕಿರೋದ್ರಿಂದ ಡಿಲೇ ಆಯ್ತು. ತುಂಬ ಸ್ಟ್ರಗಲ್ ಮಾಡಿದ್ವಿ. ನನ್ನೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತೇಳಿ ಎಲ್ಲ ಫೈನಲ್ ಆಗಿ ಲೊಕೇಶನ್ ನೋಡ್ಕಿ ಎಲ್ಲ ಫೈನಲ್ ಮಾಡಿಕೊಂಡು ಪ್ರೊಡ್ಯೂಸರು ಫೈನಲ್ ಆದರು.
ಒಂದು ದೊಡ್ಡ ಬಜೆಟ್ ಮೇಲೆ ದೊಡ್ಡ ಸ್ಟಾರ್ ಕೆಸ್ಟ್ ಅದು ಎಲ್ಲ ಫೈನಲ್ ಆಗಿ ಸ್ಟಾರ್ಟ್ ಮಾಡಬೇಕು ಅನ್ನೋ ರೀಸನ್ ಟೈಮಲ್ಲಿ ಈ ಥರ ಪ್ರಾಬ್ಲಮ್ ಆಗಿ ನಾನು ಬೆಡ್ ರೆಸ್ಟ್ ಸೇರ್ಕೊಂಡೆ. ಇಲ್ಲಾಂದ್ರೆ 3 ತಿಂಗಳು ಬೇಕೆ ನಾಯಿದೆ ಎಚ್ಚರಿಕೆ ರಿಲೀಸ್ ಆಗ್ತದೆ. ಬಟ್ ಒಂದು ಒಳ್ಳೆ ಟೈಮ್ ಅಷ್ಟೇ. ಕಾರಣ ಬೇಕಂದ್ರೆ ಒಳ್ಳೆ ಟೈಮ್ ರಿಲೀಸ್ ಆಗ್ತದೆ. ಆಗಲಿ, ಕನ್ನಡ ಜನತೆ ಸಪೋರ್ಟ್ ಮಾಡಿ, ನೀವು ಮೀಡಿಯಾ ಮಾಧ್ಯಮ ಸಪೋರ್ಟ್ ಮಾಡಿ. ನಮ್ಮ ಕಷ್ಟನೆಲ್ಲ ಕೇಳಿದಿರ ನೀವು. ನಾವು ಸುಖ ಹೇಳ್ಕೊಂಡಿಲ್ಲ ನಿಮ್ಮ ಹತ್ರ, ನಮ್ಮ ಕಷ್ಟ ಹೇಳ್ಕೊಂಡಿದ್ದೀವಿ. ಆ ಕಷ್ಟಕ್ಕೆ ಸಹಕರಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಒಂದೆರಡು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಖಂಡಿತ ಥ್ಯಾಂಕ್ ಯು. ದಯವಿಟ್ಟು ಸಿನಿಮಾ ನೋಡಿ ನೀವೆಲ್ಲ. ಖಂಡಿತವಾಗ್ಲೂ ನೋಡಿ. ನೀವು ನೋಡಿ, ಕನ್ನಡ ಜನತೆಗೆ ದಯವಿಟ್ಟು ಸಿನಿಮಾ ನೋಡೋಕೆ ಕೇಳಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾ. ಪ್ರತಿಯೊಬ್ಬರು ಇನ್ನೊಂದು ಹೇಳ್ಬೇಕಂದ್ರೆ, ಮನೆಯಲ್ಲಿ ಯಾರು ನಾಯಿ ಸಾಕಿದ್ದಾರೆ ಅವ್ರು ಕಂಪಲ್ಸರಿ ನೋಡಲೇಬೇಕು ಸಿನಿಮಾನ. ಇದು ಪೆಟ್ ಲವರ್ಸ್ಗಳು ಕಂಪಲ್ಸರಿ ಸಿನಿಮಾ ನೋಡಬೇಕು. ಸಿನಿಮಾ ನೋಡಿಲ್ಲ ಅಂದರೆ ಅವ್ರ ಪೆಟ್ಟು ಸಾಕಿ ಕೂಡ ವೇಸ್ಟ್. ಪೆಟ್ಟೆ ಸಾಕಬಾರ್ದು ಅವರು. ಈ ಸಿನಿಮಾ ನೋಡಿಲ್ಲ ಅಂದರೆ ಅವ್ರ ಪೆಟ್ಟು ಸಾಕಂಗೆ ಇಲ್ಲ. ಅಷ್ಟು ವಿಚಾರಗಳಿದೆ ಆ ಸಿನಿಮಾದಲ್ಲಿ, ಅದನ್ನು ನೋಡಲೇಬೇಕು ಕಂಪಲ್ಸರಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಇದಾಗಿತ್ತು ಇವತ್ತಿನ ನಾಯಿ ಇದೆ ಎಚ್ಚರಿಕೆ ಒಂದು ಸಿನಿಮಾದ ನಿರ್ದೇಶಕರಾಗಿರುವಂತಹ ಕಲಿಗೌಡ ಅವರ ಮಾತು. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ಇಂಡಸ್ಟ್ರಿಯ ಆಗು ಹೋಗುಗಳ ಬಗ್ಗೆಯನ್ನು ತಿಳಿಸ್ಕೊಟ್ರು. ಅದರಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಆಗಿರ್ಬೋದು, ಡಿಜಿಟಲೀಕರಣ ಆಗಿರ್ಬೋದು, ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಎಫೆಕ್ಟಿವ್ ಆಗ್ತಾ ಇದೆ, ಸಿನಿಮಾದಲ್ಲಿ ಯಾವ ರೀತಿಯಾದಂತಹ ವಿಭಿನ್ನವಾದಂಥ ಕಾನ್ಸೆಪ್ಟ್ಗಳು ಬರಬೇಕು ಅನ್ನುವಂತಹ ಒಟ್ಟಾರೆ ವಿಚಾರಗಳನ್ನು ತಿಳಿಸ್ಕೊಟ್ರು. ಇದೇ ನವೆಂಬರ್ 28ಕ್ಕೆ ನಾಯಿದೆ ಎಚ್ಚರಿಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ, ನಿಮ್ಮ ಅಭಿಪ್ರಾಯವನ್ನು ಸೋಷಿಯಲ್ ಮೀಡಿಯಾ ಮೂಲಕ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.